ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ರಾಜರಹಸ್ಯ ಎಂಬ ಈ ವಿಡಿಯೋ ಸರಣಿ ಮಾಲಿಕೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ಈ ವಿಡಿಯೋ ಸರಣಿ ಮಾಲಿಕೆನ 3 ಭಾಗವಾಗಿ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ದೇವಾಲಯ ನಿರ್ಮಾಣ ಮತ್ತು ಅದರ ಉದ್ದೇಶ ಮತ್ತು ಅದರಲ್ಲಿರುವ ತತ್ವಗಳು, ಇದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೆ. ಅದರ ಮುಂದುವರಿದ ಭಾಗವಾಗಿ ನಾನು ಕಳೆದ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಿಮಗೆ, ಹೇಗೆ ಒಂದು ದೇವಾಲಯ ಮನುಷ್ಯನ ದೇಹ ಮತ್ತೆ ಈ ಪ್ರಕೃತಿ ಈ 3ಕ್ಕೂ ಸಮನ್ವಯತೆ ಹೇಗಿದೆ, ಹೇಗೆ ಎಲ್ಲ ಪಂಚತತ್ವಗಳು ಈ 3ರಲ್ಲೂ ಇದೆ, ಹೇಗೆ ನಮ್ಮ ಮೇಲೆ ಈ ಪಂಚತತ್ವಗಳು ಕೆಲಸ ಮಾಡ್ತಿದೆ ಅನ್ನೋದನ್ನೆಲ್ಲ ನಾನು ಕಳೆದ ವಿಡಿಯೋದಲ್ಲಿ ಸುವಿಸ್ತಾರವಾಗಿ ಮಾತಾಡಿದ್ದೆ. ದೇಹವೇ ದೇಗುಲ ಅನ್ನೋ ಕಾನ್ಸೆಪ್ಟ್, ಹೇಗೆ ನಮ್ಮ ದೇಹವೇ ಒಂದು ದೇವಾಲಯವಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಮಾತಾಡಿದ್ದೆ. ಅದರ ಮುಂದುವರಿದ ಭಾಗವಾಗಿ ನಾನು ಕಳೆದ ವಿಡಿಯೋ ಕೊನೆಯ ಭಾಗದಲ್ಲಿ ಹೇಳಿದೆ, ಹಾಗಾದರೆ ಪಂಚತತ್ವಗಳು ನಮ್ಮಲ್ಲಿ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಈ ದೇವಾಲಯಗಳಲ್ಲಿ ಅಂಥದ್ದೇನಿದೆ, ನಮ್ಮಲ್ಲಿ ಈ ಇಂಬ್ಯಾಲೆನ್ಸ್ ಆಗಿರೋದನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಯಾವುದಿದೆ, ಈ ಬ್ಯಾಲೆನ್ಸ್ ಮಾಡೋದಕ್ಕೆ ದೇವಾಲಯದಲ್ಲಿ ಏನಾದ್ರು ಒಂದು ಇರಬೇಕಲ್ಲ, ಒಂದು ಪವರ್ ಇರಬೇಕಲ್ಲ, ಅಥವಾ ಪವರ್ ಹೌಸ್ ಇರಬೇಕಲ್ಲ. ನಾನಲ್ಲಿ ಹೋದಾಗ ನನ್ನಲ್ಲಿ ಇಂಬ್ಯಾಲೆನ್ಸ್ ಆಗಿರೋದನ್ನ ಅಲೈನ್ ಮಾಡಿ ನನಗೆ ನನ್ನ ಎಬಿಲಿಟಿನ ಚೇಂಜ್ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕಲ್ಲ. ಆ ಥರ ಶಕ್ತಿ ಏನಿದೆ ಹಾಗಾದರೆ ದೇವಾಲಯದಲ್ಲಿ ಅಂತ ನೋಡೋದಾದರೆ, ದೇವಾಲಯದಲ್ಲಿ ಹೇಳಬೇಕು ಅಂತಂದರೆ ಮೂಲನೇ ಆ ದೇವಾಲಯದಲ್ಲಿರುವಂತಹ ಮೂಲ ವಿಗ್ರಹ. ಆ ವಿಗ್ರಹದಲ್ಲೇನೆ ಎಲ್ಲ ರೀತಿಯ ಶಕ್ತಿಗಳು ಅಡಗಿರುವಂಥದ್ದು. ನಾ ಹೇಳಿದೆ ನಿಮಗೆ, ದೇವಾಲಯದಲ್ಲಿ ಪಂಚಭೂತ ಇದೆ, ಅದು ಎಲ್ಲೆಲ್ಲಿ ಪಂಚಭೂತಗಳಿದೆ. ಆರತಿಲಿ ನಾವು ಅಗ್ನಿ ತತ್ವವನ್ನು ಕಾಣಬಹುದು, ಮುಂದಿರುವಂಥ ಕಲ್ಯಾಣಿಲಿ ನಾವು ಜಲತತ್ವವನ್ನು ಕಾಣಬಹುದು, ಆಕಾಶ ಗೋಪುರದ ಬಗ್ಗೆ ಮಾತಾಡಿದ್ದೆ, ಎಲ್ಲ ಹೇಳಿದ್ದೆ. ಆದರೆ ನೀವು ಗರ್ಭಗುಡಿ ಅಂತ ತಗೊಂಡ್ರೆ ಆ ಗರ್ಭಗುಡಿಯಲ್ಲಿ ಈ ಎಲ್ಲಾ ಶಕ್ತಿಗಳು ಕ್ರೋಢೀಕೃತವಾಗಿದೆ. ಅಲ್ಲಿ ಮಂತ್ರಗಳ ರೂಪದಲ್ಲಿ ವಾಯು ತತ್ವ ಇದೆ, ಆರತಿ ರೂಪದಲ್ಲಿ ಅಗ್ನಿ ತತ್ವ ಇದೆ, ಆಮೇಲೆ ಅಭಿಷೇಕ ರೂಪದಲ್ಲಿ ಜಲತತ್ವ ಇದೆ, ಆಕಾಶ ತತ್ವ ರೂಪದಲ್ಲಿ ವಿಗ್ರಹನೇ ಇದೆ, ನಮಗೆ ಆ ಚೈತನ್ಯ ಶಕ್ತಿ ಅನ್ನುವಂಥದ್ದಿದೆ. ಹೀಗೆ ಪೃಥ್ವಿ ತತ್ವದಲ್ಲಿ ಆ ವಿಗ್ರಹ ಮಾಡಿರುವಂಥದ್ದೇ ಪೃಥ್ವಿಯಿಂದ. ಹಾಗಾಗಿ ಈ ಗರ್ಭಗುಡಿ ಅನ್ನೋದೇನಿದೆ, ಇದು ತುಂಬಾ ಮುಖ್ಯವಾದ ಒಂದು ಕೇಂದ್ರ ಬಿಂದು. ದೇವಾಲಯದಲ್ಲಿ ಗರ್ಭಗುಡಿ ಅನ್ನುವಂಥದ್ದು ಮುಖ್ಯವಾದ ಕೇಂದ್ರ ಬಿಂದು. ನಾವೆಲ್ಲರೂ ಆ ಗರ್ಭಗುಡಿ ಹತ್ರಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಪಡುವಂಥದ್ದು. ಹಾಗಾದ್ರೆ ಆ ಗರ್ಭಗುಡಿಲಿ ಅಂಥದ್ದೇನಿದೆ, ನಮಗೆ ಆ ಶಕ್ತಿ ಬರುವಂಥದ್ದು ಏನಿದೆ ಅಂತಂದ್ರೆ, ಆ ಗರ್ಭಗುಡಿಯಲ್ಲಿ ಮೂಲ ವಿಗ್ರಹ ಏನಿದೆ ಅದರ ಕೆಳಗಡೆ ನವಪಾಷಾಣಗಳು ಅಂತ ಹೇಳ್ತೀವಿ. ಹೌದು, ಏನಪ್ಪ ಇದು ಪಾಷಾಣ ಅಂತಂದ್ಬಿಟ್ರು, ಪಾಷಾಣ ಅಂತಂದ್ರೆ ವಿಷ ಅಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ವಿಷ. ಒಂದೊಂದು ಗ್ರಹಗಳಿಗೆ ಒಂದೊಂದು ಪಾಷಾಣಗಳು ಅಂತ ಇದೆ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಸೂರ್ಯನಿಗೆ ಪಾದರಸ ಪಾಷಾಣ ಅಂತ ಹೇಳ್ತೀವಿ, ಚಂದ್ರನಿಗೆ ಗಂಧಕ ಪಾಷಾಣ ಅಂತ ಹೇಳ್ತೀವಿ, ಶುಕ್ರನಿಗೆ ಮನೋಶಿಲೆ ಪಾಷಾಣ ಅಂತ ಹೇಳ್ತೀವಿ, ಕುಜನಿಗೆ ಲಿಂಗಂ ಪಾಷಾಣ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಪಾಷಾಣಗಳನ್ನ ಬಳಸಿ ಆ ದೇವಾಲಯದ ಮೂಲ ವಿಗ್ರಹದ ಕೆಳಗಡೆ ಈ ಪಾಷಾಣಗಳನ್ನ ಹಾಕಿ ಆ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ವು. ಹಾಗಾದ್ರೆ ಇದರಿಂದ ನಮಗೇನು ಉಪಯೋಗ? ಅವ್ರು ಮೂಲ ವಿಗ್ರಹದ ಕೆಳಗಡೆ ಪಾಷಾಣ ಹಾಕಿಟ್ರೆ ನಮಗೇನು ಉಪಯೋಗ ಆಗತ್ತೆ ಅಂತಂದ್ರೆ, ನಮ್ಮಲ್ಲಿ ಇರುವಂತಹ ತತ್ವಗಳನ್ನ ಸರಿ ಮಾಡೋ ಶಕ್ತಿ ಇರೋದೇ ಈ ಪಾಷಾಣಗಳಿಗೆ. ಖಂಡಿತ ಹೌದು, ನಮ್ಮಲ್ಲಿರುವಂತಹ ಯಾವುದೇ ನ್ಯೂನ್ಯತೆಗಳು, ಯಾವುದೇ ನಾವು ಅನುಭವಿಸ್ತಿರುವಂತಹ ದುಃಖಗಳಿರ್ಬೋದು, ಅಥವಾ ನಾವು ಅನುಭವಿಸ್ತಿರುವಂತಹ ಡಿಸ್ಟರ್ಬೆನ್ಸ್ ಇರ್ಬೋದು ಈ ಜೀವನದಲ್ಲಿ, ಅದನ್ನೆಲ್ಲ ಸರಿ ಮಾಡುವಂತಹ ಶಕ್ತಿಗಳಿರುವಂಥದ್ದೇ ಈ ಪಾಷಾಣಗಳಿಗೆ. ಒಂದೊಂದು ಪಾಷಾಣಕ್ಕೆ ಒಂದೊಂದು ಗ್ರಹ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು ಎಷ್ಟು ಬುದ್ಧಿವಂತರಿದ್ರು ಅಂತಂದ್ರೆ, ಅವರಿಗೆ ಎಷ್ಟೋ 1000 ವರ್ಷ ಹಿಂದೆನೆ ಗೊತ್ತಿತ್ತು ಈ ತರ ಪಾಷಾಣಗಳಿದೆ. ಈ ಪಾಷಾಣಗಳನ್ನ ನಾವು ಹಾಕಿಟ್ಬಿಟ್ರೆ ಅದು ಬರುವಂತಹ ಭಕ್ತರಿಗೆ ಅವರ ಮನೋಕಾಮನೆಗಳು ಈಡೇರುತ್ತೆ, ಅಥವಾ ಅವರಲ್ಲಿ ಜಾತಕದಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನ ಸರಿಪಡಿಸುತ್ತೆ ಅಂತಂದ್ಬಿಟ್ಟು. ಈಗ ಹೇಳಿದೆ ನಾನು, ಜಾತಕದಲ್ಲಿ ಇರುವಂತಹ ನ್ಯೂನ್ಯತೆ ಅಂತಂದ್ರೆ, ನಾನು ಅದಕ್ಕೆ ಯಾವಾಗ್ಲೂ ತಮಾಷೆ ಮಾಡ್ತಿರ್ತೀನಿ ಮಾತಾಡ್ಬೇಕಾರೆ, ಇದು ನಮ್ಮ ಜಾತಕ ಅಲ್ಲಪ್ಪ, ಜನ್ಮ ಪತ್ರಿಕಾ ಅಂತ ಹೇಳ್ತೀವಿ ನಾವು. ಇದು ಬರೀ ನಮ್ಮ ಜನ್ಮ ಪತ್ರಿಕೆ ಅಲ್ಲ, ಇದು ನಮ್ಮ ಕರ್ಮ ಪತ್ರಿಕೆ ಅಂತ. ಇದನ್ನ ನಾವು ಕರ್ಮಪತ್ರಿಕೆ ಅಂತ ಕರಿಬೇಕು ಅಂತ ಹೇಳಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಜಾತಕ ಅಥವಾ ಜನ್ಮ ಪತ್ರಿಕೆ ಏನಿದೆ, ಇದು ನಮಗೆ ನನ್ನ ಕರ್ಮ ಏನು, ಪ್ರಾರಬ್ಧ ಕರ್ಮ ಏನು, ಈ ಜನ್ಮದಲ್ಲಿ ನಾನು ಏನೇನು ಅನುಭವಿಸ್ಬೇಕು ಅನ್ನೋವಂಥದ್ದನ್ನ ಹೇಳೋವಂಥ ಒಂದು ಸರ್ಟಿಫಿಕೇಟ್ ಅದು. ನನಗೆ ಹುಟ್ತಾನೆ ನನಗೆ, ನೋಡಪ್ಪ ನೀನು ಹುಟ್ಟಿದ್ರಿಂದ ಸಾಯೋ ತನಕ ಇಂತಿಂಥ ಕರ್ಮಗಳನ್ನ ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದು. ಹಂಗಾಗಿ ಅದು ಕರ್ಮಪತ್ರಿಕೆ.
ಹಾಗಾದ್ರೆ ಆ ಕರ್ಮ ಪತ್ರಿಕೆನ ಸರಿಪಡಿಸ್ಕೊಳಕ್ ಆಗಲ್ವಾ? ನಾನು ಒಂದು ಇಂಟರ್ವ್ಯೂನಲ್ಲೂ ಹೇಳಿದ್ದೆ ನಿಮಗೆ. ಏನ್ ಹೇಳಿದ್ದೆ? ಈ ಗ್ರಹಗಳ ಸಾಲು, ನಾವೇನ್ ಹೇಳ್ತೀನಿ, ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಗ್ರಹಗಳ ಸಾಲು ನಮಗೆ ಏನ್ ತೋರಿಸುತ್ತೆ ಅಂತಂದ್ರೆ ಕರ್ಮಗಳು ನಾನು ಏನ್ ಅನುಭವಿಸ್ಬೇಕು ಅನ್ನೋದು ತೋರ್ಸದೆ ಈ ಗ್ರಹಗಳ ಸಾಲು ಅಂತ ನಾನು ಕಳೆದ ಒಂದು ಇಂಟರ್ವ್ಯೂನಲ್ಲೂ ಮಾತಾಡಿದ್ದೆ. ಈ ಕರ್ಮ ಪತ್ರಿಕೆ ಹಾಗಾದ್ರೆ ನಾನು ಕರ್ಮ ಅಂದ ತಕ್ಷಣ ಹೆದರ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಕರ್ಮ ಅನ್ನೋದು ದುಷ್ಕರ್ಮನೂ ಇರುತ್ತೆ, ಸುಕರ್ಮನೂ ಇರುತ್ತೆ. ಒಳ್ಳೆ ರೀತಿಯ ಕರ್ಮಗಳು ಇರುತ್ತೆ, ಕೆಟ್ಟ ರೀತಿ ಕರ್ಮನೂ ಇರುತ್ತೆ. ನಾನು ಎರಡನ್ನೂ ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು, ಸುಕರ್ಮ ಬಂದಾಗ ನಾನು ಕೈ ಬಾಚಿ ಅನುಭವಿಸ್ಕೋಬೇಕು, ದುಷ್ಕರ್ಮ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡಿಕೊಂಡು ನಾನು ಮುಂದೆ ಹೋಗ್ಬೇಕು. ಇದು ನಾನು ಹೇಳ್ತಿರೋ ಕಾನ್ಸೆಪ್ಟ್ ಅಲ್ಲ, ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು ನಮಗೆ ಕೊಟ್ಟಂತಹ ಕಾನ್ಸೆಪ್ಟ್. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಈ ತರ ದುಷ್ಕರ್ಮಗಳು ಯಾವ್ಯಾವ್ದಿರುತ್ತೆ ಅದು ಜಾತಕ ರೀತಿಯಲ್ಲಿ ತೋರಿಸಿರುತ್ತೆ. ಆ ಜಾತಕನ ಸರಿ ಮಾಡ್ಕೊಳ್ಳೋದು ಹೇಗೆ? ಹಾಗಾದ್ರೆ ನಮಗೊಂದು ಸಾಧನೆ ಬೇಕಲ್ಲ. ನಾನು ಏನ್ ಕರ್ಮ ಮಾಡಿದ್ದೀನಿ ಅನ್ನೋದು ತೋರ್ಸಕ್ ನನಗೊಂದು ಸಾಧನೆ ಬೇಕು. ಆ ಸಾಧನೆಯನ್ನ ಹಿಡ್ಕೊಂಡ್ರೆ, ಈಗ ನಮಗೆ ಹೇಗೆ ಅಂತಂದ್ರೆ ಗೂಗಲ್ ಮ್ಯಾಪ್ ಇದ್ದಂಗೆ, ನನ್ನ ಡೆಸ್ಟಿನಿ ಏನು ಅನ್ನೋದು ನನಗೆ ಗೊತ್ತಾಗ್ಬಿಟ್ರೆ ನಾನು ಇಲ್ಲಿ ಮ್ಯಾಪಲ್ಲಿ ಹಾಕಿದ್ರೆ ಸಾಕು, ನನಗೆ ಅದು ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗು ಅಂತ ಅಂದ್ಬಿಟ್ಟು. ಹಾಗೆ ಇದು ನಮ್ಮ ಜಾತಕ ಅಥವಾ ಕರ್ಮ ಪತ್ರಿಕೆ ಅಥವಾ ಜನ್ಮ ಪತ್ರಿಕೆ ಅನ್ನೋದು ಏನಿದೆ, ಇದು ನಮಗೆ ನಾನು ಏನೇನು ಅನುಭವಿಸ್ಬೇಕು ಅನ್ನೋದು ತೋರಿಸುತ್ತೆ. ಅದನ್ನ ಹೇಗೆ ತಪ್ಪಿಸ್ಕೋಬಹುದು, ಅಥವಾ ಈ ಪ್ರಾರಬ್ಧ ಕರ್ಮ ಅನ್ನೋದೇನಿರುತ್ತೆ ಇದು ಕೆಲವೊಂದು ನಾವು ಪರಿಹಾರ ಮಾಡ್ಕೋಬಹುದಂತಹ ಕರ್ಮಗಳು ಇರುತ್ತೆ. ಆ ಪರಿಹಾರ ಮಾಡ್ಕೋಬಹುದಂತಹ ಕರ್ಮಗಳು ಯಾವ್ಯಾವಿದೆ ಅನ್ನೋದನ್ನ ನಮಗೆ ತೋರಿಸುವಂಥದ್ದೇ ಜಾತಕ. ಆದ್ರೆ ಅದನ್ನ ಹೇಗೆ ರೆಕ್ಟಿಫೈ ಮಾಡ್ಕೊಳ್ಳೋದು? ಅದಕ್ಕೆ ನಮ್ಮ ಪೂರ್ವಜರು ಏನ್ ಮಾಡಿದ್ರು, ಈ ದೇವಸ್ಥಾನಗಳನ್ನ ಕಟ್ಟಿಟ್ಟಿದ್ರು. ಅವ್ರಿಗೆ ಗೊತ್ತಿತ್ತು ಇಂಥ ಗ್ರಹ ತೊಂದರೆ ಆಯ್ತು ಅಂತಂದ್ರೆ ಅವ್ನು ಇಂಥ ಕರ್ಮನ ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಏನ್ ಮಾಡಿದ್ರು ಅವರು, ಇಂಥ ಗ್ರಹ ತೊಂದರೆ ಇದ್ರೆ ನೋಡಪ್ಪ ಇಂಥ ದೇವಸ್ಥಾನ, ಇಂಥ ಗ್ರಹ ತೊಂದರೆ ಇದ್ರೆ ನೋಡಪ್ಪ ಇಂಥ ದೇವಸ್ಥಾನ ಅನ್ನೋಂತ ಹಂಗೆ ಎಲ್ಲಾ ದೇವಸ್ಥಾನಗಳನ್ನ ಕಟ್ಟಿಟ್ಬಿಟ್ರು. ನಾನು ಅದಕ್ಕೆ ಹೇಳಿದೆ ನಿಮಗೆ, ನಾನು ಮೊದಲನೇ ವಿಡಿಯೋ, ಎರಡನೇ ವಿಡಿಯೋದಲ್ಲೂ ಹೇಳಿದ್ದೆ ನಿಮಗೆ, ತಮಿಳ್ನಾಡಿನಲ್ಲಿ ಯಾಕೆ ಇಷ್ಟೊಂದು ದೇವಸ್ಥಾನ ಕಟ್ಟಿಸ್ಬಿಟ್ಟಿದ್ದಾರೆ, ಕಾಲಿಗೆ ಒಂದೊಂದು ದೇವಸ್ಥಾನ ಇದೆ, ಹೆಜ್ಜೆಗೆ ಒಂದೊಂದು ದೇವಸ್ಥಾನ ಕಟ್ಟಿಸಿದಾರಲ್ಲ, ಯಾಕೆ? ಹಾಗಾದ್ರೆ ಅವರಿಗೆ ಬೇರೆ ಏನು ಕೆಲಸ ಇಲ್ಲದೆ ಅಥವಾ ಪ್ರತಿಷ್ಠೆಗೋಸ್ಕರ ಈ ದೇವಸ್ಥಾನಗಳನ್ನ ಕಟ್ಸಿದ್ರ ಅಂತ ಕೇಳಿದ್ದೆ. ಯಾಕೆ ಕಟ್ಸಿದ್ದಾರೆ ಅಂತಂದ್ರೆ ಅವರಿಗೆ ನೋಡಿ 1000-2000 ವರ್ಷ ಹಿಂದೆನೆ ನಮಗ್ ಗೊತ್ತಿತ್ತು ಇಂತಿಂತ ಜಾತಕದಲ್ಲಿ ಬರುವಂತ ತೊಂದರೆಗಳಿಗೆ ಇಂತಿಂತ ದೇವಸ್ಥಾನ ಕಟ್ಟಿಸ್ಬೇಕು, ಆ ದೇವಸ್ಥಾನದ ಮೂಲ ಮೂರ್ತಿಯ ಕೆಳಗಡೆ ಇಂತಿಂತ ಪಾಷಾಣಗಳನ್ನ ಹಾಕಿಡಬೇಕು ಅಂತ ಅಂದ್ಬಿಟ್ಟು. ಈಗ ಪ್ರತಿ ಸತಿ ನಾನು ಪಾಷಾಣ ಅಂತಿದ್ದೀನಿ. ಈ ಪಾಷಾಣ ಅಂದ್ರೆ ಏನು? ಸಿಂಪಲ್ ಆಗಿ ತಗೊಂಡ್ಬಿಟ್ರೆ, ನಾವು ಈಗಿನ ಲೆಕ್ಕಕ್ಕೆ ತಗೊಂಡ್ರೆ ಒಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅಂತ ಇಟ್ಕೊಂಡ್ಬಿಡೋಣ. ಯಾವುದೋ ಒಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್, ಅದರಿಂದ ನಮಗೆ ರೇಡಿಯೇಷನ್ಸ್ ಬರುತ್ತೆ. ಅದು ನನ್ನ ಮೇಲೆ ಬೀಳಬೇಕು. ನನ್ನ ಮೇಲೆ ಆ ರೇಡಿಯೇಷನ್ ಬಿದ್ದಾಗ ನನ್ನಲ್ಲಿರುವಂತ ನ್ಯೂನ್ಯತೆಗಳು ಸರಿಯಾಗತ್ತೆ. ಅದಕ್ಕೆ ನಾನು ಯಾರಿಗೆ ನಾನು ಪರಿಹಾರ ಕೊಟ್ರೆ ಸಾಮಾನ್ಯವಾಗಿ ಹೇಳ್ತಾ ಇದ್ದೆ, ನನಗೆ ಕೇಳ್ತಾರೆ ಅಭಿಷೇಕ ಮಾಡಿಸ್ಬಿಡ್ಲಾ, ಅರ್ಚನೆ ಮಾಡಿಸ್ಬಿಡ್ಲಾ, ಅಲ್ಲಿಗೆ ಹೋದಾಗ ಏನ್ ಮಾಡಿಸ್ಲಿ, ಏನ್ ಸೇವೆ ಮಾಡಿಸ್ಲಿ ಗುರುಗಳೇ ಅಂತ ಕೇಳಿದ್ರು. ನಾನಂದೆ, ನೋಡಿ ನೀವು ಏನ್ ಸೇವೆ ಮಾಡ್ತಿರೋ ಬಿಡ್ತಿರೋ, ನಾವು ಕೊಡುವಂತ ತೆಂಗಿನಕಾಯಿ ಬಾಳೆಹಣ್ಣಿಗೆ ಅವ್ನು ಕಾಯ್ತಾ ಕೂತಿಲ್ಲ ಭಗವಂತ. ಈ ಪ್ರಕೃತಿನೇ ಅವಂದು, ಇಲ್ಲಿರೋದು ಎಲ್ಲ ಅವಂದೇನೆ. ನಾವು ಕೊಡೋ ಈ ಬಾಳೆಹಣ್ಣಿಗೆ ಅವ್ನು ಕಾಯ್ತಾ ಕೂತಿದ್ದಾನೆ ಅಂತ ಅನ್ಕೊಂಬೇಡಿ. ನೀವು ಎಲ್ಲಿಗಾರ ಹೋಗಿ, ಆದ್ರೆ ಇದ್ದವ್ರು ಮಾಡ್ಲೇಬೇಕು, ಉಳ್ಳವರು ಮಾಡಲೇಬೇಕು, ಆಯ್ತಾ, ಸೇವೆಗಳನ್ನ. ಆದ್ರೆ ಅದನ್ನ ಹೊರತುಪಡಿಸಿ ಆ ಸೇವೆಗಳನ್ನು ಮೀರಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಾವು ಮಿನಿಮಮ್ 1.5 to 2 hours ಟೈಮ್ ಸ್ಪೆಂಡ್ ಮಾಡಬೇಕು. ಯಾಕೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದ್ರೆ, ನನ್ನಲ್ಲಿರುವಂತ ಔರ ಏನಿರುತ್ತೆ ಅದು ಆ ಭಗವಂತ ಏನು ಮೂಲ ಮೂರ್ತಿಯಲ್ಲಿರುವಂತಹ ಒಂದು ಔರ ಅಂತ ನಾವೇನ್ ಹೇಳ್ತೀವಿ, ಆ ರೇಡಿಯೇಷನ್ ಮ್ಯಾಚ್ ಆಗಿ ನನ್ನಲ್ಲಿ ನ್ಯೂನ್ಯತೆಗಳನ್ನ ಸರಿ ಮಾಡುವಂತ ಶಕ್ತಿ ಆ ಮೂಲ ವಿಗ್ರಹಕ್ಕೆ ಇರುತ್ತೆ. ಅದಕ್ಕೆ ನೀವು ಒಂದು ಟೈಮ್ ಕೊಡಬೇಕು. ನೀವು 1.5 to 2 hours ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಈ ಒಂದು ಎನರ್ಜಿ ಅನ್ನೋದು ಅಲೈನ್ ಆಗಿ ನನ್ನ ದೇಹದಲ್ಲಿರುವಂತ ನ್ಯೂನ್ಯತೆಗಳನ್ನ ತೆಗೆಯುತ್ತೆ. ಹಾಗಾದ್ರೆ 365 ದಿನ 24 ಗಂಟೆನೂ ಅಲ್ಲಿಂದ ರೇಡಿಯೇಷನ್ ಬರ್ತಾ ಇರುತ್ತಾ ಅಂತಂದ್ರೆ ಖಂಡಿತ ಬರ್ತಾ ಇರುತ್ತೆ. ಹಾಗಾದ್ರೆ ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದಾ ಅಂತಂದ್ರೆ ಹಾಗಲ್ಲ. ಅದಕ್ಕೆ ಹೇಳೋದು, ಜಾತಕದಲ್ಲಿ ನಮ್ಗೆ ಏನಾಗುತ್ತೆ, ಯಾವುದೇ ಒಂದು ವ್ಯಕ್ತಿ ಹುಟ್ಟಿದಾನೆ ಅಂದ ತಕ್ಷಣ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಬರೀ ನಕ್ಷತ್ರ ನೋಡಿ ಜಾತಕ ಹೇಳುವಂಥದ್ದು, ರಾಶಿ ನೋಡಿ ಜಾತಕ ಹೇಳುವಂಥದ್ದು ಆಗ್ಬಿಟ್ಟಿದೆ. ಆದ್ರೆ ಮೂಲವಾಗಿ ನಾವ್ ಏನ್ ನೋಡ್ಬೇಕಪ್ಪ ಅಂತಂದ್ರೆ, ಪಂಚ ಅಂಗ ನಮ್ಗೆ ಏನ್ ಮಾಡಿದ್ದಾರೆ, 5 ಅಂಗಗಳನ್ನು ಕೊಟ್ಬಿಟ್ಟಿದ್ದಾರೆ. ಪಂಚ ಅಂಗನು ನೋಡು ಅಂತ ಅಂದ್ಬಿಟ್ಟು
ಪಂಚಾಂಗದಲ್ಲಿ ಏನು ಬರುತ್ತೆ? ವಾರ, ನಕ್ಷತ್ರ, ತಿಥಿ, ಯೋಗ, ಕರಣ, ಹೀಗೆ 5 ಅಂಗಗಳನ್ನ ಕೊಟ್ಟಿದ್ದಾರೆ. 5 ಅಂಗಗಳನ್ನ ನಾವು ನೋಡಿ ಒಂದು ಜಾತಕವನ್ನ ನೋಡಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಏನಾಗುತ್ತೆ, ನನ್ನ ಜಾತಕದಲ್ಲಿರುವಂತಹ ನ್ಯೂನ್ಯತೆಗಳನ್ನ ನಾನು ಸರಿಪಡಿಸ್ಕೋಬೇಕು ಅಂತಿದ್ದಾಗ ನಾನು ಇಂಥ ವಾರದಲ್ಲಿ ಹೋಗ್ಬೇಕು, ಅಥವಾ ಇಂಥ ನಕ್ಷತ್ರದಲ್ಲಿ ಹೋಗ್ಬೇಕು ಅಂತಿರುತ್ತೆ, ಅಥವಾ ಇಂಥ ಯೋಗದಲ್ಲಿ ಹೋಗ್ಬೇಕು ಅಂತಿರುತ್ತೆ, ಅಥವಾ ಇಂಥ ಕರಣದಲ್ಲಿ ಹೋಗ್ಬೇಕು ಅಂತಿರುತ್ತೆ, ಅಥವಾ ಇಂಥ ತಿಥಿಲಿ ಹೋಗ್ಬೇಕು ಅಂತಿರುತ್ತೆ. ಅದನ್ನ ಯಾರು ನೋಡ್ತಾರೆ ಅಂತಂದ್ರೆ ಒಬ್ಬ ಜ್ಯೋತಿಷಿ ಆದವನು ಇದನ್ನ ನೋಡಿ ಇಂಥ ತಿಥಿಯಲ್ಲಿ ಅಥವಾ ಇಂಥ ನಕ್ಷತ್ರದಲ್ಲಿ ನೀವು ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿಯಪ್ಪ, ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದು. ಇದು ಏನಾಗುತ್ತೆ, ಎವ್ರಿ ಇಂಡಿವಿಜುವಲ್ಗೆ ಬೇರೆ ಬೇರೆ ಆಗಿರುತ್ತೆ, ಎಲ್ಲರಿಗೂ ಕಾಮನ್ ಆಗಿ ಒಂದೇ ರೀತಿ ಇರಲ್ಲ. ಈಗ ನಾವು ಹೇಳ್ತೀವಿ, ಸುಮ್ಮನೆ ಉದಾಹರಣೆಯಾಗಿ ಹೇಳ್ತೀನಿ, ಯಾವುದೋ ಒಂದು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀವಿ. ನಾವು ಇದು ಬೇಕಾದ ಸತಿ ಹೋಗಿದ್ದೀವಿ. ನೀವು ಬೇಕಾದ ಸತಿ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿರ್ಬೋದು, ಅದಕ್ಕೆ ನಿಮಗೆ ಆಶೀರ್ವಾದ ಏನಿದೆ ಅದಿದೆ. ಆದ್ರೆ ನಿಮ್ಮ ಕರ್ಮವನ್ನ ಕಳಿಬೇಕು ಅಂತಂದ್ರೆ ನೀವು ಇಂಥ ನಕ್ಷತ್ರದಲ್ಲಿ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅವತ್ತಿನ ದಿನ ನಿಮ್ಮ ದೇಹದಲ್ಲಿರುವಂತಹ ಇಂಬ್ಯಾಲೆನ್ಸ್ ಏನು, ತತ್ವಗಳ ಇಂಬ್ಯಾಲೆನ್ಸ್ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಅಂತಹ ನಕ್ಷತ್ರ ದಿನನೋ ಅಥವಾ ಅಂತಹ ತಿಥಿ ದಿನನೋ ಅಲ್ಲಿಂದ ಬರ್ತಾ ಇರುತ್ತೆ. ಅವತ್ತಿನ ದಿನ ನೀವು ಅಲ್ಲಿ ಹೋಗಿ, ನಾನು ಹೇಳಿದೆ ಸೇವೆ ಮುಖ್ಯ ಅಲ್ಲ ಅಂತ ಹೇಳಿದೆ, ಅವತ್ತಿನ ದಿನ ನೀವು ಅಲ್ಲಿ ಹೋಗಿ ಆ ಟೈಮ್ ಸ್ಪೆಂಡ್ ಮಾಡಬೇಕು. 1.5 to 2 hours ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೀವು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದಾಗ ನಿಮ್ಮ ಥಿಂಕಿಂಗ್ ಎಬಿಲಿಟಿ ಚೇಂಜ್ ಆಗುತ್ತೆ, ನೀವು ನೋಡುವಂಥ ನೋಟ ಚೇಂಜ್ ಆಗುತ್ತೆ, ನಿಮ್ಮಲ್ಲಿರುವಂಥ ನ್ಯೂನ್ಯತೆಗಳು ಬಗೆಹರಿಯುತ್ತೆ. ಅದು ಯಾವುದೇ ರೀತಿ ಇರ್ಬೋದು, ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಇಲ್ಲ ನಮ್ಗೆ ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ನಮಗಾಗಲ್ಲ, ಈ ಥರ ಎಲ್ಲ ಇರುತ್ತಲ್ಲ, ಇದು ಎಲ್ಲದನ್ನು ಸಾಲ್ವ್ ಮಾಡಿಕೊಡುತ್ತೆ. ಹಾಗಾಗಿ ನಾ ಹೇಳೋದು, ದೇವಸ್ಥಾನದಲ್ಲಿ ಮೂಲ ಬಿಂದುವೇ ಅಲ್ಲಿರುವಂತಹ ಮೂಲ ವಿಗ್ರಹ. ಯಾಕೆ? ಆ ವಿಗ್ರಹದ ಕೆಳಗಡೆ ಪಾಷಾಣ ಇರುತ್ತೆ. ಆ ಪಾಷಾಣಗಳೇ ನಮ್ಮ ಮೇಲೆ ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇರುತ್ತೆ. ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನ ತೆಗೆಯುವಂತ ಕೆಲಸಗಳನ್ನ ಆ ಪಾಷಾಣ ಮಾಡ್ತಾ ಇರುತ್ತೆ. ಹಾಗಾದ್ರೆ ನಮ್ಮ ಜಾತಕದಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನ ನಾವು ಹೇಗೆ ತಿಳ್ಕೊಳ್ಳೋದು? ನಾವು ಯಾವ ದೇವಸ್ಥಾನ ವಿಸಿಟ್ ಮಾಡಬೇಕು, ನಾವು ಯಾವ ದೇವಸ್ಥಾನಕ್ಕೆ ಯಾವ ತಿಥಿ ಯಾವ ನಕ್ಷತ್ರದಲ್ಲಿ ಹೇಗೆ ಹೋಗೋದು, ಅಥವಾ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಇದೇ ವಿಡಿಯೋ ಸೀರೀಸ್ ನಲ್ಲಿ ನಾನು ಉತ್ತರ ಕೊಡ್ತಾ ಬರ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯಾರ್ಯಾರು ಯಾವ್ಯಾವ ತಿಥಿಲಿ ಹುಟ್ಟಿದ್ರೆ ಎಂತೆಂಥ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾರ್ಯಾರು ಯಾವ್ಯಾವ ಯೋಗದಲ್ಲಿ ಹುಟ್ಟಿದ್ರೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಹಾಗೆ ಯಾರ್ಯಾರು ಯಾವ್ಯಾವ ಕರ್ಣದಲ್ಲಿ ಹುಟ್ಟಿದ್ರೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ಎಲ್ಲ ಸುವಿಸ್ತಾರ ಮಾಹಿತಿಯನ್ನ ಇದೇ ವಿಡಿಯೋ ಸೀರೀಸ್ ನಲ್ಲಿ ನಾನು ಕೊಡ್ತಾ ಬರ್ತೀನಿ. ದಯಮಾಡಿ ಈ ವಿಡಿಯೋ ಸೀರೀಸ್ ನ ಹೀಗೆ ಫಾಲೋ ಮಾಡಿ ನೀವು ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸೀರೀಸ್ ನ ಮುಗಿಸ್ತೀನಿ. ನಮಸ್ಕಾರ. ತಮಗೆ ಇರುವಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಂದೇಹಗಳನ್ನ ಕಮೆಂಟ್ ಬಾಕ್ಸ್ ಅಥವಾ ವಾಟ್ಸಪ್ ಮುಖಾಂತರ ಕಳುಹಿಸಿ, ಸೂಕ್ತ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತೀನಿ. ಹಾಗೆ ಪರ್ಸನಲ್ ಪ್ರೆಡಿಕ್ಷನ್ ಬೇಕಿದ್ದಲ್ಲಿ ಫೋನ್ ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ. ಎಲ್ಲರಿಗೂ ಅಭಿವಾದನೆ.